ಸರ್, ನನ್ನ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಂತಾಗಿದೆ. ಅಂದರೆ ನಾನು ಏನು ಆರೋಪ ಮಾಡಿದೆ ನಿಜ ಅಂತೇಳಿ ಸಾಬೀತಾಗಿ ನನ್ನ ಆರೋಪಕ್ಕೆ ಪೂರಕವಾದ ಎಲ್ಲ ಬಲವಾದ ಸಾಕ್ಷ್ಯಗಳು ಲಭ್ಯ ಆಗಿರೋದ್ರಿಂದ ಜಾರಿ ನಿರ್ದೇಶನಾಲಯದವರು 142 ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕ ಮುಟ್ಕೊಳ್ಳೋಂಥ ಆದೇಶವನ್ನು ಮಾಡಿರೋದು ತಿಳಿದು ಬಂದಿದೆ. ಖಂಡಿತವಲ್ಲ ಸರ್, ಈ ಪ್ರಾರಂಭದಲ್ಲೂ ಕೂಡ ನನ್ನ ಎಲ್ಲ ರೀತಿಯ ಹೋರಾಟ, ಕಾನೂನುಬದ್ಧ ಹೋರಾಟಕ್ಕೆ ಜಯ ಸಿಕ್ಕಿದೆ. ಅದಕ್ಕೆ ಅದೇ ರೀತಿ ಇದು ಕೂಡ ಮತ್ತೊಂದು ಜಯ ಆಗಿದೆ. ಮುಂದಿನ ದಿನದಲ್ಲೂ ಕೂಡ ಇದೇ ರೀತಿ ಎಲ್ಲ ಒಂದು ಹೋರಾಟದ ಜಯವನ್ನು ಸಾಧಿಸಿ ನಾನು ಏನು ಗುರಿ ಇಟ್ಕೊಂಡಿದ್ದೀನಿ ಆ ಗುರಿಯನ್ನು ಸಾಧಿಸುವಂಥ ಎಲ್ಲ ವಿಶ್ವಾಸ ನನಗಿದೆ. ಸರ್, ಇರ್ಬೋದು, ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಯಾಕಂತಂದರೆ 142 ಸ್ಥಿರಾಸ್ತಿಗಳ ಒಂದು ಪಟ್ಟಿಯನ್ನು ಇಡಿಯವರು ಬಿಡುಗಡೆ ಮಾಡಿಲ್ಲ. ಬಹುಶಃ ಸದ್ಯದಲ್ಲೇ ಬಿಡುಗಡೆ ಮಾಡ್ತಾರಂಥ ನಿರೀಕ್ಷೆ ಇದೆ. ಅವ್ರು ಬಿಡುಗಡೆ ಮಾಡಿದಾಗ ಯಾರಿಗೆ ಸಂಬಂಧಪಟ್ಟ ಯಾವ ಆಸ್ತಿಗಳನ್ನು ತಾತ್ಕಾಲಿಕ ಮುಟ್ಕಲು ಹಾಕಿದೆ ಅನ್ನೋದು ಸ್ಪಷ್ಟ ಮಾಹಿತಿ ಪ್ರಕಟಣೆಯಲ್ಲಿ ಮತ್ತೊಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ 14 ಸೈಟ್ ವಿಚಾರದಲ್ಲಿ ಆಯುಕ್ತರಾಗಿರ್ತಕ್ಕಂಥ ದಿನೇಶ್ ಕುಮಾರ್ ಪಾತ್ರ ಬಹಳ ಪ್ರಮುಖವಾಗಿದೆ. ಇನ್ನು ಕೂಡ ಆಪಾದಿತ ಏನು ಇಬ್ಬರು ಇದ್ದಾರೆ ಆಯುಕ್ತರು, ಅವ್ರ ಮೇಲೆ ಕ್ರಮನೇ ಆಗ್ತಿಲ್ಲ. ಸರ್, ಅದೇ 50-50 ಅನ್ನೋ ಪತ್ರದಲ್ಲಿ ಪ್ರಮುಖವಾಗಿ ಕೇಳಿಬರೋಂಥ ಅಧಿಕಾರಿಗಳ ಹೆಸರು ಅಂದರೆ ಮೊದಲು DB ನಟೇಶ್ವರ, ಆನಂತರ GT ದಿನೇಶ್ ಕುಮಾರ್ ಅವರು. GT ದಿನೇಶ್ ಕುಮಾರ್ ಅವ್ರನ್ನ ಅಮಾನತು ಮಾಡಿದ್ದಾರೆ. ಆದರೆ ನಟೇಶ್ವರನ ಅಮಾನತು ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ನಟೇಶ್ವರನ ಅಮಾನತು ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳನ್ನು ಅವರು ಕೊಡುವ ಸಾಧ್ಯತೆ ಭಯ ಇರೋದ್ರಿಂದ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ತಳೆದು ಅವರ ರಕ್ಷಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾರೆ. ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಸರ್, ಈಗ CBIಗೆ ವಹಿಸಬೇಕು ಅನ್ನುವಂಥ ಹೋರಾಟಕ್ಕೆ ಈ ಒಂದು ಇಡಿ ಇಟ್ಟಿರ್ತಕ್ಕಂಥ ಹೆಜ್ಜೆ ನಿಮಗೆ ಅನುಕೂಲ ಆಗುತ್ತೆ? ಹೌದು ಸರ್, ಇದು ನಮಗೆ ಒಂದು ಬಲವಾದ ಸಾಕ್ಷ್ಯ ಸಿಕ್ಕಾಗುತ್ತೆ. ಈ ಸಾಕ್ಷ್ಯನ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಕೂಡಲೇ ಈ ಪ್ರಕರಣ ಲೋಕಾಯುಕ್ತ ತನಿಖೆ ನಡೆತಕ್ಕಂಥ ಪ್ರಕರಣವನ್ನು CBI ಕೊಡಿಸೋ ಅಂತ ನಮ್ಮ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ.